ನಿಮ್ಮ ಪ್ಲೇ ಸ್ಟೋರ್ ಓಪನ್ ಆಗ್ತಿಲ್ವಾ? ವರ್ಕಿಂಗ್ ಇಮೇಲ್ ಪ್ರಾಬ್ಲಮ್ ಬರ್ತಿದೆಯಾ? ಈ ವಿಡಿಯೋ ನೋಡಿ 2 ನಿಮಿಷದಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ಇಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಕ್ ಹೋದ್ರೆ ಕ್ರಿಯೇಟ್ ಆಗಲ್ಲ, ಪ್ಲೇ ಸ್ಟೋರ್ ಓಪನ್ ಮಾಡಕ್ ಹೋದ್ರೆ ಓಪನ್ ಆಗಲ್ಲ, ವರ್ಕಿಂಗ್ ಇಮೇಲ್ ಪ್ರಾಬ್ಲಮ್ ಬರ್ತದೆ. ಈ ಮೊಬೈಲ್ದಲ್ಲಿ ಫಸ್ಟ್ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಇವಾಗ ಜಿಮೇಲ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದಂತ ನಾನು ಇವಾಗ ತಿಳಿಸ್ತೀನಿ ಬನ್ನಿ. ಫಸ್ಟ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಅಂತೇಳಿ ಟೈಪ್ ಮಾಡಿ. ಇವಾಗ ಇಲ್ಲಿ ನೋಡಿ ಫಸ್ಟಿಗೆ ಇದೆ ನೋಡಿ ಗೂಗಲ್ ಹೆಲ್ಪ್ ಅಂತ, ಅದರ ಕೆಳಗಡೆ ಕ್ರಿಯೇಟ್ ಎ ಜಿಮೇಲ್ ಅಕೌಂಟ್ ಅಂತಿದೆಯಲ್ಲ, ಕ್ರಿಯೇಟ್ ಎ ಜಿಮೇಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತಿದೆಯಲ್ಲ, ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತಿದೆಯಲ್ಲ, ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಮೈ ಪರ್ಸನಲ್ ಯೂಸ್ ಅಂತಿದೆಯಲ್ಲ, ಮೈ ಪರ್ಸನಲ್ ಯೂಸ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ನೇಮ್ ಲಾಸ್ಟ್ ನೇಮ್ ಎರಡು ಎಂಟ್ರಿ ಮಾಡಿ. ಎರಡು ಸೇಮ್ ನೇಮ್ ಎಂಟ್ರಿ ಮಾಡಿ, ಏನು ಪ್ರಾಬ್ಲಮ್ ಆಗಲ್ಲ. ಹೆಸರು ಎಂಟ್ರಿ ಮಾಡಿ ನಂತರ ಕೆಳಗಡೆ ನೆಕ್ಸ್ಟ್ ಅಂತಿದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ. ಇಯರ್ ಮಂತ್ ಡೇ ಎಲ್ಲ ಟೈಪ್ ಮಾಡಿ. ಜೆಂಡರ್ ಸೆಲೆಕ್ಟ್ ಮಾಡಿ. ಜೆಂಡರ್ ಸೆಲೆಕ್ಟ್ ಮಾಡಿ. ಫಿಮೇಲ್ ಇದ್ರೆ ಫಿಮೇಲ್ ಮ್ಯಾಗ ಸೆಲೆಕ್ಟ್ ಮಾಡಿ, ಮೇಲ್ ಇದ್ರೆ ಮೇಲ್ ಮ್ಯಾಗ ಸೆಲೆಕ್ಟ್ ಮಾಡಿ. ಜೆಂಡರ್ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಮ್ಯಾಗ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ 2 ತರ ಜಿಮೇಲ್ ತೋರಿಸುತ್ತೆ. ಅದರಲ್ಲಿ ನಿಮ್ಗೆ ಯಾವ ಜಿಮೇಲ್ ಬೇಕಾಗಿರುತ್ತೆ ಆ ಜಿಮೇಲ್ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಮ್ಯಾಗ ಕ್ಲಿಕ್ ಮಾಡಿ. ಇವಾಗ ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಳ್ಳಿ. ಪಾಸ್ವರ್ಡ್ ಸ್ಟ್ರಾಂಗ್ ಇರಲಿ, ಹೆಸರು ನಂಬರ್ ಸಿಂಬಲ್ ಇವು 3 ಮಿಕ್ಸ್ ಇರಲಿ. ಉದಾಹರಣೆಗೆ ಇಲ್ಲಿ ತೋರಿಸ್ ನೋಡಿ, ಈ ತರ ಪಾಸ್ವರ್ಡ್ ಇರಲಿ. ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡ ನಂತರ ಕೆಳಗಡೆ ನೆಕ್ಸ್ಟ್ ಇದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಯಾವ ನಂಬರ್ಲಿಂದ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕು ಅನ್ಕೊಂಡ್ರು ಆ ಮೊಬೈಲ್ ನಂಬರ್ ಇಲ್ಲಿ ಎಂಟ್ರಿ ಮಾಡಿ. ಮೊಬೈಲ್ ನಂಬರ್ ಫುಲ್ ಎಂಟ್ರಿ ಮಾಡಿದ ನಂತರ ಕೆಳಗಡೆ ನೆಕ್ಸ್ಟ್ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ, ಆ OTP ನ ಇಲ್ಲಿ ಎಂಟ್ರಿ ಮಾಡಿ. OTP ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಸ್ಕಿಪ್ ಅಂತಿದೆಯಲ್ಲ, ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಿ, ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಯ್ತು ನೋಡಿ. ಜಿಮೇಲ್ ಐಡಿನ ಸೈಡಲ್ಲಿ ಬರ್ಕೊಳ್ಳಿ, ಇಲ್ಲಾಂದ್ರೆ ಸ್ಕ್ರೀನ್ ಶಾಟ್ ತಕೊಳ್ಳಿ. ಇವಾಗ ಈ ಜಿಮೇಲ್ ಐಡಿನ ವರ್ಕಿಂಗ್ ಇಮೇಲ್ ಅಂತ ಇದೆಯಲ್ಲ ಅಲ್ಲಿ ಟೈಪ್ ಮಾಡಬೇಕು. ಅಲ್ಲಿ ಟೈಪ್ ಮಾಡಿ ಲಾಗಿನ್ ಮಾಡಿ ತೋರಿಸ್ ನೋಡಿ. ಈಗ ಪ್ಲೇ ಸ್ಟೋರ್ ಓಪನ್ ಮಾಡಿ, ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಫಿಂಗರ್ ಪ್ರಿಂಟ್ ಅಥವಾ ಸ್ಕ್ರೀನ್ ಲಾಕ್ ಎಂಟ್ರಿ ಮಾಡಿ. ಇಲ್ಲಿ ವರ್ಕಿಂಗ್ ಇಮೇಲ್ ಅಂತಿದೆಯಲ್ಲ, ಇಲ್ಲಿ ಹೊಸ ಜಿಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಂಡ್ರಲ್ಲ ಆ ಜಿಮೇಲ್ ಐಡಿನ ಇಲ್ಲಿ ಟೈಪ್ ಮಾಡಿ. ಜಿಮೇಲ್ ಅಕೌಂಟ್ ನ ಟೈಪ್ ಮಾಡಿದ ನಂತರ ಕೆಳಗಡೆ ನೆಕ್ಸ್ಟ್ ಅಂತಿದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಫಿಂಗರ್ ಪ್ರಿಂಟ್ ಲಾಕ್ ಪ್ರೆಸ್ ಮಾಡಿ, ಇಲ್ಲಾಂದ್ರೆ ಸ್ಕ್ರೀನ್ ಲಾಕ್ ಎಂಟ್ರಿ ಮಾಡಿ. ಇವಾಗ ಜಿಮೇಲ್ ಐಡಿ ಪಾಸ್ವರ್ಡ್ ಎಂಟ್ರಿ ಮಾಡಿ. ಪಾಸ್ವರ್ಡ್ ಎಂಟ್ರಿ ಮಾಡಿದ ನಂತರ ಕೆಳಗಡೆ ನೆಕ್ಸ್ಟ್ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಟರ್ನ್ ಆನ್ ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಕ್ಯಾನ್ಸಲ್ ಅಂತಿದೆಯಲ್ಲ, ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿ. ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ವೇಟ್ ಮಾಡಿ, ಪ್ಲೇ ಸ್ಟೋರ್ ಓಪನ್ ಆಗುತ್ತೆ. ಈ ತರ ಟ್ರೈ ಮಾಡಿ, ಪ್ಲೇ ಸ್ಟೋರ್ ಓಪನ್ ಆಗುತ್ತೆ. ಒಂದ್ ವೇಳೆ ಈ ತರ ಟ್ರೈ ಮಾಡಿದ್ರೆ ಪ್ಲೇ ಸ್ಟೋರ್ ಓಪನ್ ಆಗಲ್ಲ ಅಂತಂದ್ರೆ ನಿಮ್ಮ ಮನ್ಯಾಗ ಯಾರ್ದಾದ್ರೂ ಅಣ್ಣ ಅಥವಾ ತಮ್ಮಂದು ಯಾರ್ದೋ ಮೊಬೈಲ್ ತಗೊಂಡು ಅವ್ರ ಮೊಬೈಲ್ದಲ್ಲಿ ಪ್ಲೇ ಸ್ಟೋರ್ ಓಪನ್ ಮಾಡಿ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಆ ಮೊಬೈಲ್ದಲ್ಲಿ ಕ್ರಿಯೇಟ್ ಮಾಡಿದ ಐಡಿನ ಇಲ್ಲಿ ಬಂದು ಲಾಗಿನ್ ಮಾಡಿ. ಆ ಮೊಬೈಲ್ದಲ್ಲಿ ಲಾಗಿನ್ ಇರಲಿ, ಅದೇ ಐಡಿನ ಇಲ್ಲಿ ಲಾಗಿನ್ ಮಾಡಿ. ಇಲ್ಲಿ ಲಾಗಿನ್ ಮಾಡಿದ ನಂತರ ಪ್ಲೇ ಸ್ಟೋರ್ ಓಪನ್ ಆಗುತ್ತೆ. ಪ್ಲೇ ಸ್ಟೋರ್ ಓಪನ್ ಆದ ನಂತರ ಅವ್ರ ಮೊಬೈಲ್ದಲ್ಲಿ ಜಿಮೇಲ್ ಐಡಿ ಲಾಗ್ಔಟ್ ಮಾಡಿ. ಈ ಇನ್ಫಾರ್ಮೇಶನ್ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ, ಅವ್ರ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಿಡಿಯೋ ನೋಡಿದ್ರಿ.